ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಇದು ಊರ ಸ್ವಲ್ಪ ಮಂಚನಬಾಲೆ ಇತ್ಮಾಕ್ನಹಳ್ಳಿ ಗ್ರಾಮ, ಮಂಚನಬಾಲೆ ಪಂಚಾಯತಿಗೆ ಸೇರೋದು. ಇತ್ಮಾಕ್ನಹಳ್ಳಿಯಲ್ಲಿ ಜಮೀನು ಇದು. ಇದು ಎಷ್ಟನೇ ಬೆಳೆ? ಇದು 2ನೇ ಎಕರೆ. 2ನೇ ಎಕರೆ ಫಲ. 2ನೇ ಎಕರೆ. ಇತ್ರಲ್ಲಿ ಮಾಡಿದ್ ನಾವು ಯಾವಾಗದು? ಅದು ಏಪ್ರಿಲ್ ಮಾರ್ಚ್ ಲಾಸ್ಟ್, ಮಾರ್ಚ್ ಎಂಡಿಂಗ್, ಏಪ್ರಿಲ್ ಫಸ್ಟ್ ಏಪ್ರಿಲ್ ಸೆಕೆಂಡ್ ಸರ್. ಸೆಕೆಂಡ್ ಏಪ್ರಿಲ್ ಹೊಡೆದಿದ್ದು. ಫಸ್ಟ್ ಸ್ವಲ್ಪ ಫ್ಲವರಿಂಗ್ ಬರೋದು ಲೇಟ್ ಆಯ್ತು. ಗಂಡು ಬಂದು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಐತಿ, ಸ್ವಲ್ಪ ಇದಾಯ್ತು. ಆಮೇಲೆ ಚೆನ್ನಾಗಿ ಸ್ವಲ್ಪ ಮಳೆ ಬಿತ್ತಲ್ಲ ನಿಮಗೆ? ಅವಾಗ ನಮ್ಗೆ ಇಲ್ಲ ಸರ್, ಇಲ್ಲ ಮಳೆನೇ ಇಲ್ಲ. ಇದ್ರಲ್ಲಿ ಮುಂಚೆ ಕಟಿಂಗ್ ಮುಂಚೆ ಮಳೆ ಆದ್ಮೇಲೆ ಬಂದಿಲ್ಲ. ಅದ್ರ ನೆನ್ನೆನೆ ಒಂದ್ 10 ನಿಮಿಷ ಸುಮ್ನೆ ಹಂಗೆ ನೆನ್ನೆನೆ ಸುಮ್ನೆ ಹಂಗೆ ನೆಂದಿರೋ ಒಂದ್ 10 ನಿಮಿಷ ಬಂದಿದೆ. ಒಂದ್ 2.5-3 ತಿಂಗಳಿಂದ ನೆನ್ನೆನೆ ಸುಮ್ನೆ ಹಂಗೆ ಅದೇ ಒಂದ್ 5 ಸರಿಯಾಗಿ ನೆಂದಿಲ್ಲ. ಒಂದ್ 2 ಇಂಚು ಇದೆ ಅಷ್ಟೇ. ಸೆಟ್ಟಿಂಗ್ ಇವರು ಕೂಡ ನಮ್ಮ ಮೈಸೂರು ರೈತರು. ನಾವು ಸ್ವಲ್ಪ ಇಲ್ಲಿ ಬಿಸಿ ಇರೋದ್ರಿಂದ ಕಾರಣ ಅಮೋಘ ಅಂತ ಇವರು ಮೈಸೂರಲ್ಲಿ ವಿಸಿಟ್ ಮಾಡ್ತೀನಿ. ಮೈಸೂರಲ್ಲಿ ಯಾವ ಊರು ಸರ್ ಅದು? ಬೆಳ್ಕೆರೆ ಸರ್, ಗಾಗೇನಹಳ್ಳಿಯಿಂದ ಬೆಳ್ಕೆರೆ. ಅವರು ಪಾಪ ಇಲ್ಲ ಟೈಮ್ ಸರಿ ಸರ್ವಿಸ್ ಕೊಡಕ್ ಆಗಿಲ್ಲ ಅಂತೇಳಿ ಇಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಬಂದ್ಬಿಟ್ಟು ಫೋಟೋ ತೋರಿಸಿ ಆಮೇಲೆ ಔಷಧಿಗಳನ್ನ ಇಲ್ಲೇ ಬರ್ಸ್ಕೊಂಡು ಸರ್ ಇಲ್ಲೇ ಒಂದು ತೋಟ ನೋಡ್ತೀನಿ ಸರ್ ಅಂತಂದ್ರು. ಇವತ್ತು ಅವರು ಕೂಡ ಜಾಯ್ನ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಮತ್ತೆ ವಾಪಸ್ ಹೋಗ್ಬೇಕು, ಔಷಧಿ ತಗೊಂಡು ಮತ್ತೆ ಅಲ್ಲಿ ಸಂಜೆ ಸ್ಪ್ರೇ ಮಾಡಿಸ್ಬೇಕು. ಅವರು ಹೊಡ್ತಾರೆ. ಈಗ ಅವರು ಕೂಡ ಇಲ್ಲಿ ಜಾಯ್ನ್ ಇದ್ದಾರೆ, ಅವರು ಬಂದಿದ್ದಾರೆ. ನಿಮ್ ತೋಟ ಎಲ್ಲ ಚೆನ್ನಾಗಿದೆ ಈಗ? ಹೌದು ಸರ್, ಎಲ್ಲ ಮಧುಕುಮಾರ್ ಸೈಡ್ ಗೈಡೆನ್ಸ್ ಅಲ್ಲೇ ಮಾಡ್ತಾ ಇರೋದು. ಈಗ ಎಷ್ಟು ದಿನ ಆಯ್ತು ಈಗ ತೋಟ? ಅದು ನಮ್ದು 4 ತಿಂಗಳಾಗೈತೆ. 4 ತಿಂಗಳಾಗೈತೆ. ಚೆನ್ನಾಗಿದೆ. ಇವು ಪ್ರತಿ ವರ್ಷ ಇವ್ರ ಡಿಸೀಸ್ ಇರ್ತಿತ್ತು. ಅಂತ್ರಾಕ್ನೋಸ್ ಅಂತೆ, ಅಲ್ಟರ್ನೇರಿಯಾ, ಬಹಳ ಸಮಸ್ಯೆ ಕಾಡ್ತಿತ್ತು ಇವ್ರಿಗೆ. ಈಗ ಲಾಸ್ಟ್ ಇಯರ್ ಒಂದು 70% ಕಂಟ್ರೋಲ್ ಬಂತು, 30% ಇತ್ತು. ಈ ವರ್ಷ 1% ಇಲ್ಲ, 1% ಇಲ್ಲ. ಒಂದು ಕಾಯಿ ಮಾತ್ರ ಒಂದ್ ಮಚ್ಚೆ ಇಲ್ಲ. ಎಲ್ಲ ಒಂದು ಔಷಧಿ ಮಾತ್ರ ಸ್ಪ್ರೇ ಅಲ್ಲಿ ಮಾತ್ರ ಸ್ವಲ್ಪ ಈ ತರ ಇದೆ. ಹಂಗೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನೋಡಿ ಕಾಯಿ ಮಾತ್ರ ಇಲ್ಲಿ ನೋಡ್ರಿ, ಇದ್ರಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 400 ಇದೆ. ಇಲ್ಲಿ ನೋಡ್ರಿ, ನೀವು ಇನ್ನು ಸ್ವಲ್ಪ ನೀವು ಎಷ್ಟೊತ್ತಿ ಕಿತ್ತೀರಿ ಕಾಯಿ? ನೀವೀಗ 2 ರೌಂಡ್ ತೆಗ್ದಿದ್ದೀರಿ ಸಣ್ಣದು. ಹೌದು, ಹೆಚ್ಚು ಕಮ್ಮಿ 400 ಇದಾವೆ. ಇದ್ರಲ್ಲಿ ಎಣಿಸ್ತಾ ಹೋದ್ರೆ ಹೆಚ್ಚಿಗೆ ಆಗ್ತಾವೆ. ಇನ್ನು ಒಂದು 100-150 ಆದ್ರೂ ತೆಗಿಬೇಕು ನೀವು. ಈ ತರ ಸಣ್ಣ ಕೇಳ್ತಾ ಇದೀರಾ? ಇನ್ನು ಸ್ವಲ್ಪ ಕಿತ್ತಾಕ್ಬಿಡ್ರಿ, ಯಾಕೆಂದ್ರೆ ಟ್ರೆಸ್ ಆಗ್ಬಿಡ್ತತೆ. ನೋಡ್ರಿ ಸೈಜ್ ತಗೊಂಡಿಲ್ಲ ಇದು, ಓವರ್ ಐತೆ. ಇನ್ ಸ್ವಲ್ಪ ತುದಿಲಿರೋ ನೋಡ್ಕೊಂಡು ಡೊಂಕ ತ್ರಿಪ್ಸು ಪಪ್ಸು 3-4 ಕಾಯಿ ಹಿಂಗ್ ಜಟ್ಟಿ ಈ ತರ ಸೆಟ್ಟಿಂಗ್ಸ್ ಚೆನ್ನಾಗೈತೆ. ಒಳಗಡೆ ನೋಡ್ರಿ, ಇಲ್ಲಿ ಒಳಗಡೆ ಸೆಟ್ಟಿಂಗ್ಸ್ ಐತೆ, ಹೊರಗೂ ಐತೆ. 2 in 1 2 ಕಡೆನೂ ಐತೆ ನೋಡ್ರಿ ಸೆಟ್ಟಿಂಗ್ಸ್. ಒಳಗೂ ಇದೆ, ಎಲ್ಲ ಕಡೆ ಸೆಟ್ಟಿಂಗ್ಸ್ ಚೆನ್ನಾಗೈತೆ. ಇದು ಇನ್ನು 2 months ಬೇಕಿದು. ಇನ್ನು 2 months ಬೇಕು. ಇವತ್ತಿನ 4 ತಿಂಗಳ ಮೇಲೆ 8 ದಿವಸ ಅಂದ್ರೆ ಇನ್ನು ಕರೆಕ್ಟ್ 2 months, 6 ತಿಂಗಳು. ಇನ್ನೊಂದು 20 days ಮೇಲೆ ಸೈಜಸ್ ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿದೆ. ಮಳೆ ಬಿದ್ದಿಲ್ಲ, ಮಳೆ ಬಿದ್ದಿದ್ರೆ ಇನ್ನ ಸೈಜ್ ಬಂದಿರೋದು. ಈಗ ನೀವು ಸಾಯಿಲ್ ಅಪ್ಲಿಕೇಶನ್ ಮೊನ್ನೆ ಹಾಕಿದ್ರಲ್ಲ, ಏನೇನು ನಾವು ಬರ್ದಿದ್ದೀವಿ? ಸಂವರ್ಧನ್ 10-26 ಸಾಯಿಲ್ ಸ್ಫೂರ್ತಿ. ಅದೇ ನೀವೇನ್ ಇದ್ ಮಾಡಿದ್ರು ಅದು ನಿಮೆಟೋಜಿ ಹಾಕಿದ್ರು. ಫಂಗಿಜಿ ಹಾಕಿದ್ರೆ ನಿಮೆಟೋಜಿನ ನಿಮೆಟೋಜಿ ಹಾಕಿರೋದು. ಇದು ಗಿಡ ಎಷ್ಟು ದಿನ ಗಿಡ? ಇದು 2 ವರ್ಷ, 2ನೇ ಬೆಳೆ ಇದೆ. 2ನೇ ಬೆಳೆ. 2ನೇ ಬೆಳೆಗೆ ಇದು 4 ವರ್ಷದ ಗಿಡ ಇದ್ದಂಗೆ ಐತೆ ನೋಡ್ರಿ. ಹೆಚ್ಚು ಕಮ್ಮಿ 8 ಅಡಿ 7 ಅಡಿ ಹೈಟ್ ಐತೆ ನೋಡ್ರಿ. ಹೈಟ್ ಐತೆ ನೋಡ್ರಿ. 6 ಅಡಿ ಇದ್ರೆ ನನಗಿಂತ 2 ಅಡಿ ಜಾಸ್ತಿನೇ ಐತೆ. ಗಿಡ ಸ್ವಲ್ಪ ಬಹಳ ರಿಸ್ಕ್ ಐತ್ರಿ ಫ್ಲವರ್ ಸೆಟ್ಟಿಂಗ್. ಇವ್ರಿಗೆ ಸ್ವಲ್ಪ ರಿಸ್ಕ್ ಚೆನ್ನಾಗಾಯ್ತು. ಬಟ್ ಹಂಗೆ ರಿಕವರಿನೂ ಆಯ್ತು. ಬಟ್ ಇದ್ರ ಬಗ್ಗೆ ಏನ್ ತೊಂದರೆ ಇಲ್ಲ. ಸೆಟ್ಟಿಂಗ್ಸ್ ಇಂದಾಗ್ಲಿ ಸ್ವಲ್ಪ ಹೆಣ್ಣು ಬಂದು ಡ್ರಾಪಿಂಗ್ ಜಾಸ್ತಿ ಇತ್ತು, ಅದೆಲ್ಲ ರಿಕವರಿ ಆಗಿ ಒಂದ್ ಲೆವೆಲ್ಗೆ ತಂದಿಟ್ಟು ಅದು ಲಾಸ್ಟಿಗೆ ಹೋಗ್ತಾ ಓವರ್ ಸೆಟ್ಟಿಂಗ್ ಆಗೋಗ್ಬಿಡ್ತು. ಇನ್ನು ಬರ್ತಾನೆ ಇತ್ತು, ಸ್ವಲ್ಪ ನಿಲ್ಸ್ಬಿಡಿ ಸರ್, ಜಾಸ್ತಿ ಬರ್ತಾ ಇದೆ. ಒಂದು ಮಾಮೂಲಿ ಅದು ರೂಬಿ ಗಿಡ, ಅದು ಮಿಕ್ಸಿಂಗ್ ಬಂದೇ ಬರ್ತದೆ. ಯಾವ್ದು ವೆರೈಟಿ ಇದು? ಜೈನ್ ಹಾಕಿದ್ರಲ್ಲ. ಬಟ್ 2 ಸತಿ ಹಾರ್ವೆಸ್ಟಿಂಗ್ ಮುಂಚೆ ಇನ್ನೊಂದ್ ಸ್ವಲ್ಪ ಏನೇನಿದಾವೆ ನೋಡ್ರಿ, ಈ ತರ ತೆಗಿಬೇಕು. ತೆಗಿತಾನೆ ಇದ್ದೀರಿ ನೀವು. ಸೈಜ್ ಮುಖ್ಯ ಅಲ್ಲ. ಇಲ್ಲಿ ನೋಡಿ ಮೈಟ್ಸ್
ಇಲ್ಲಿ ನೋಡ್ರಿ ಮೈಟ್ಸ್ ಈ ತರ ರಫ್ನೆಸ್ ಇರುತ್ತೆ ನೋಡ್ರಿ, ಇಲ್ಲಿ ಈ ತರ ಇರುತ್ತೆ. ಇದು ಕಲರ್ ಬರಲ್ಲ ನಿಮ್ಗೆ. ಈ ತರ ಕಾಯಿ ನೀವು ತೆಗಿಸ್ಬಿಡ್ರಿ, ಅದು ಬಿಸ್ಕತ್ ತರ ಇರುತ್ತೆ. ಈ ತರ ಕಾಯಿ ನೋಡ್ಕೊಂಡು ನೀವು ತೆಗಿಬೇಕು. ಆಲ್ರೆಡಿ ಇನ್ನೊಂದ್ ರೌಂಡ್ ತೆಗ್ಸ್ರಿ, 3ನೇ ರೌಂಡ್ ತೊಂದ್ರೆ ಇಲ್ಲ. ಮೊನ್ನೆ ಸ್ವಲ್ಪ ಚಿಗುರಿ ಎಲ್ಲ ಕಟ್ ಮಾಡಿಸಿರೋದ್ ಕಾಯಿ ಒಂದ್ ಸ್ವಲ್ಪ ಕೆಳಗಡೆ ತುಂಬಾ ಇತ್ತು, ಅದರಿಂದ ಸ್ವಲ್ಪ ತೆಗ್ದಿದ್ದೀರಿ. ಕಳೆ ಏನು ಒಳಗಡೆ ಏನು ಬಂದಿರ್ಲಿಲ್ಲ. ನೀವು ವೀಡ್ ಮ್ಯಾಟ್ ಹಾಕಿದೀರಾ? ವೀಡ್ ಮ್ಯಾಟು ಅದು ಬೇಸಾಯಗಳು ಹಾಕಕ್ಕ ತೆಗ್ದಿದ್ರಿ. ಈ ತರ ಹಾಕಿ ಮಳೆ ಬಿದ್ದಿಲ್ಲ, ಮಳೆ ಬಿದ್ದಿದ್ರೆ ಈ ತರ ಹಾಕ್ಬಿಟ್ಟು ಇಲ್ಲಿ ಮಣ್ಣು ಹಾಕ್ಬಿಟ್ರೆ ಕ್ಲೀನ್ ಆಗಿ ಕವರ್ ಆಗ್ಬಿಡ್ತೈತೆ. ತೇವ ಆಗಿಲ್ಲ ಇದು. ಹೌದೌದು, ಇದು ಎಳ್ದ್ಬಿಟ್ಟು ಮಣ್ಣು ಹಾಕಿದ್ರೆ ಹೌದು, ಗಾಳಿಗೆ ಏನ್ ಆಡಲ್ಲ. ಇದು ಸೈಜ್ ಎಲ್ಲ ಏನೈತ್ರಿ ಇದು? ಇದು 1.25 ಮೀಟರ್. 1.25 ಮೀಟರ್ ಇದೆ. 3.5 ಅಡಿ. ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕಿರಲ್ಲ? ಆ ಕಡೆ ಒಂದ್ ಈ ಕಡೆ. ಇದು ಹೆಂಗ ಮೀಟರ್ ಸಿಕ್ಕೈತ್ರಿ ಇದು? ಇದು ಬಂದು ಹೋದ ವರ್ಷ 22 ರೂಪಾಯಿ ಸ್ಕ್ವೇರ್ ಮೀಟರ್ ಬಂದು 22 ರೂಪಾಯಿ 60 ಪೈಸೆನ ಬಿತ್ತು. ಈಗ 26 ಚಿಲ್ಲರೆ ಬಿತ್ತು. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೆಚ್ಚಿಗೆ ಆಯ್ತು. ಹೆಚ್ಚಿಗೆ ಆಗ್ಬಿಡುತ್ತೆ. ಬಟ್ ಸೈಜು ಇದು ಕಣ್ಣು ಕಲರ್ ಇಲ್ಲ. ಫೀಡಿಂಗ್ ಸಾಯಿಲ್ ಅಪ್ಲಿಕೇಶನ್ ಹಾಕಿದ್ರಲ್ಲ, ಮುಂಚೆ ಎಲ್ಲ ನೋಡ್ರಿ ಈ ಹೈಟ್ ಇತ್ತು ಕಳೆ, ಅದ್ ಹಾಕಿ ಮುಚ್ಚಿಬಿಟ್ರು. ಸೆಟ್ಟಿಂಗ್ ಆದ್ಮೇಲೆ ಬರ್ನ್ ಮುಚ್ಚಿದ್ಮೇಲೆ ಕಳೆ ಎಲ್ಲ ಬರ್ನ್ ಆಯ್ತು. ಮತ್ತೆ ಓಪನ್ ಮಾಡಿದ್ದಾರೆ, ಸಾಯಿಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಈಗ ರೀಸೆಂಟ್ ಆಗಿ ಒಂದ್ 10-15 ದಿವಸ ಆಗಿತ್ತು ಹಾಕಿ. ಈಗ ಕಳೆ ಏನಿಲ್ಲ ಅಂತೇಳಿ ಹಂಗೆ ಓಪನ್ ಬಿಟ್ಟಿದ್ದಾರೆ. ಈ ಕಳೆ ಮತ್ತೆ ಒಂದ್ 1/2 ಅಡಿ ಬರ್ತಿದ್ದಂಗೆ ಮುಚ್ಚಿಬಿಡ್ತಾರೆ. ಮತ್ತೆ ಅಲ್ಲೇ ಎಲ್ಲ ಒಣಗೋಗ್ಬಿಡ್ತಾರೆ. ಇರ್ಲಿ ಒಳಗಡೆ ಸೇರಿ ಪೇಪರ್ ಹಾಕಿದ ತಕ್ಷಣ ಆ ಈಟಿಗೆ ಪ್ರಾಬ್ಲಮೇ ಬರಲ್ಲ. ತೇವಾಂಶನೂ ಇರ್ತೈತೆ, ಜಾಸ್ತಿನೂ ತಗೊಳಲ್ಲ, ಕಡಿಮೆನೂ ತಗೊಳಲ್ಲ. ಪೇಪರ್ ಇದು ಟಾರ್ಪಲ್ ಹಾಕೋದ್ರಿಂದ, ವೀಡ್ ಮ್ಯಾಟ್ ಹಾಕೋದ್ರಿಂದ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಅನ್ಸುತ್ತೆ ಸರ್? ಈ ವರ್ಷ ಸ್ವಲ್ಪ ಡಬಲ್ ಟ್ರಿಬಲ್ ಆಗಿದೆ. ಹೋದ ವರ್ಷ 16 ಟನ್ ಆಗಿತ್ತು. ನೋಡ್ರಿ ಇಷ್ಟೇ ಐತಿ ಗಿಡ. ಇದು ಸಿಂಗಲ್ ಹೆಂಗೈತೆ? ಅದು ಗಾಳಿಗೆ ಒಂದು ಕೊಂಬೆ ಮುರಿದೋಗಿದೆ, ಒಂದ್ ಸಿಂಗಲ್ ಸ್ಟೆಮ್ ಅಲ್ಲೇ ಅಷ್ಟು ಬಂದಿದೆ. ಅದೇ ನಾವು ಸಿಂಗಲ್ ಸ್ಟೆಮ್ ಮಾಡೋ ಅಂತ ಹೇಳ್ತೀನಲ್ಲ, ನೋಡ್ರಿ ಸಿಂಗಲ್ ಸ್ಟೆಮ್ ಮಾಡ್ರೆ ರಿಸ್ಕ್ ಇರಲ್ಲ. ಸಿಂಗಲ್ ಸ್ಟೆಮ್ ಇಂದ ಉಪಯೋಗ ಏನಪ್ಪಾ ಅಂದ್ರೆ ಸ್ಟ್ರೆಂತ್ ಚೆನ್ನಾಗಿರ್ತತೆ, ಈಲ್ಡ್ ಚೆನ್ನಾಗಿರುತ್ತೆ, ಸಿಕ್ಕಾಗಲ್ಲ, ಮುಳ್ಳು ಡ್ಯಾಮೇಜ್ ಇರಲ್ಲ, ಗಾಳಿ ಪಾಸ್ ಆಗುತ್ತೆ. ಕಟ್ಟಿಂಗ್ ವಾಟರ್ ಶೂಟ್ ಕಮ್ಮಿ ಬರ್ತತೆ. ಕಮ್ಮಿ ಬರೋದಲ್ದಲ್ಲ ಇನ್ನೊಂದ್ ಏನಾಗತ್ತಪ್ಪ ಅಂದ್ರೆ ನಿಮಗೆ ಈಲ್ಡ್ ಚೆನ್ನಾಗಿರ್ತತೆ. ಈಗ ನಾವು ಮ್ಯಾಂಗೋ, ಹುಣಸೆ ಗಿಡ ಇವೆಲ್ಲ ನೋಡ್ತೀವಲ್ಲ, ಸಿಂಗಲ್ ಸ್ಟೆಮ್ ಅಲ್ಲಿ ಇರ್ತದೆ. ನೀವು 3-4 ಸ್ಟೆಮ್ ಬಿಟ್ರೆ ವಿಲ್ಟ್ ಬರ್ತದೆ ಹೇಳ್ಬಿಡ್ತಾರೆ. ಮುಂದೆ ಗಿಡ ಬಂದ್ರೆ ವಿಲ್ಟ್ ಬರ್ತದಲ್ಲ, ಅವಾಗ ಒಂದ್ ಕಟ್ ಮಾಡಿ ಒಂದ್ ಅಂತಾರೆ. ಬಟ್ ಅದ್ ಹಂಗಿರಲ್ಲ. ನೀವು ಸಿಂಗಲ್ ಸ್ಟೆಮ್ ಮಾಡಿದ್ರೆ ಸ್ಟ್ರೆಂತ್ ಬರ್ತತೆ, ಈ ಸೆಟ್ಟಿಂಗ್ಸು ಸೈಜು ಒಂದೇ ನಮೂನಿ ಇರ್ತದೆ. ಆಮೇಲೆ ಕಟಿಂಗ್ ಲೇಬರ್ಸ್ ನಿಮಗೆ ಕಡಿಮೆ ತಗೊಂತತೆ. ಸಿಕ್ಕಾಗ್ಬಿಡ್ತಾರೆ ಬಿದ್ರ ಪೆಳಿ ತರ. ಸಿಕ್ ನೋಡ್ರಿ ಎಷ್ಟಿದೆ ಅಂತೇಳಿ 20 ರೂಪಾಯಿ ತಗೊಳೋ ಗಿಡನ 40 ರೂಪಾಯಿ ತಗೊಂತಾರೆ. 40 ರೂಪಾಯಿ 70 ರೂಪಾಯಿ ಕೇಳ್ತಾರೆ ಗಿಡ ನೋಡಿದ ತಕ್ಷಣ. ಅವಾಗ ಸಿಂಗಲ್ ಸ್ಟೆಮ್ ಇದ್ರೆ ಸಿಕ್ಕಿರಲ್ಲ, ಈಸಿ ಆಗುತ್ತೆ. ಸೈಜಸ್ ಹೆಂಗ್ ತಗೊಂತ ಸೈಜ್ ಸಿಂಗಲ್. ಅದು ಫೀಡಿಂಗ್ ಮಾಡ್ದಾಗಿಂದ ಮಳೆ ಇಲ್ಲ ಸರ್. ನಾವು ಏನ್ ಬೋರ್ ನೀರ್ ಬಿಡ್ತೀರೋ ಅದೇ ನೀರಲ್ಲೇ, ಇಲ್ಲ ಅಂದ್ರೆ ಇನ್ನೂ ಸೈಜ್ ಬಂದಿರೋದು. ಈಗ ರೀಸೆಂಟ್ ಆಗಿ ಏನ್ ಸ್ಪ್ರೇ ತಗೊಂಡಿದ್ರಿ ಇದಕ್ಕೆ? ಸೈಜರ್ ಮಾಡಿದ್ರಲ್ಲ? ಸೈಜರು ಇದು ಬ್ರಾಸಪಿಟ್ಟು ಆಗಿತ್ತಲ್ಲ? ಮೊದ್ಲೇ ಮಾಡಿದೆ. ಹೌದಾ? ಅದೇ ನೀವು ಮಂತ್ಲಿ ಏನ್ ಬರ್ಕೊಟ್ಟಿದ್ದೀರಾ ಅದ್ರ ಪ್ರಕಾರವಾಗಿ ಹೋಗ್ತಾ ಇದ್ದೀರಿ. ಮೊನ್ನೆ ಆ ವಾತಾವರಣ ನೋಡ್ಕೊಂಡು, ವಾತಾವರಣದ ಯಾವ್ದಕ್ಕೆ ಈಗ ವಾತಾವರಣಕ್ಕೆ ನಾವೇನ್ ಮಾಡಿದ್ರಿ, ಏನು ರೋಗ ಇಲ್ಲ. ಒಂದ್ ಲೆವೆಲ್ ಏನ್ ಮಾಡಿದ್ರಿ, ಒಂದ್ಸತಿ ನ್ಯೂಟ್ರಿಯನ್ ಕಾಂಬಿನೇಷನ್ ಫಂಗಿಸೈಡ್, ಇನ್ನೊಂದ್ಸತಿ ಇನ್ಸೆಕ್ಟಿಸೈಡ್, ಈ ಕಾಂಬಿನೇಷನ್ ಕೊಟ್ಟಿದ್ರಿ. ಮಳೆ ಬರ್ಲಿ ಬಿಡ್ಲಿ ಒಂದೇ ಲೆವೆಲ್ ನೀವು ಸ್ಪ್ರೇ ಮಾಡ್ಕೊಂತ ಹೋದ್ರೆ ಸಾಕು. ಅಂದಾಜು ನಿಮ್ ಗಿಡಕ್ಕೆ ನನ್ ಪ್ರಕಾರ ಒಂದ್ 30 kg ಅನ್ಸ್ತದೆ ಈ ವರ್ಷ. ನಿಮ್ಗೇನು ಅನ್ಸುತ್ತೆ ಇನ್ನು ಸೈಜ್ಗೆ ಬಂದ್ರೆ? ಇಲ್ಲಿ ಆದ್ರೂನು ಹೆಂಗಿಂದ ಹೆಂಗೋದ್ರು 20 kg ಮೋಸ ಇಲ್ಲ ಸರ್. 20-25 kg 25 kg ಮೋಸ ಇಲ್ಲ. ಬರ್ಲಿ ವೇಸ್ಟೇಜ್ ಸೈಜ್ ಬರ್ಲಿಲ್ಲ ಅಂದ್ರು ನೋಡಿ. ಲಾಸ್ಟ್ ಟೈಮ್ ಇದೊಂದು ಟ್ರೈ ಮಾಡಿದ್ರು, ಇದು ಒಂದ್ ರೆಂಬೆ ಸಕ್ಸಸ್ ಆಗಿತ್ತೆ. ಇನ್ನೊಂದ್ ರೆಂಬೆ ನೀವು ತಗೋಬಹುದು. ಇದು ಕಾಲರ್ ರಾಟ್, ಇದು ಕಾಲರ್ ರಾಟ್ ಸ್ಟೆಮ್. ಇದು ಇನ್ನು ಹಸಿ ಐತೆ ನೋಡಿ, ಇನ್ನು ಬರೋ ಚಾನ್ಸ್ ಐತಿ. ಇದು ರಿಕವರಿ ಆಗ್ಬೋದು. ಬಂದೈತೆ, ಈ ತರ ಮಾಡಿಸಿದ್ದೆ ನಾನು. ಈಗ ಒಂದ್ ಸೈಡ್ ಮಾತ್ರ ಅದು ಒಣಗೈತೆ, ಬಟ್ ಅದ್ ಕಟ್ ಮಾಡಿದ್ರು ಇದು ಹೆಲ್ತಿ ಆಗೈತೆ ನೋಡ್ರಿ. ನೋಡು ಇಲ್ಲಿ ಒಂದ್ ಗಿಡ ಹೋಗಿತ್ತು, ರೆಡಿ ಮಾಡ್ಕೊಂಡ್ರಿ. ಯಾವ್ದು ಸರ್? ಇದು ಹೋಗಿತ್ತು, ಮತ್ತೆ ಸೆಂಟ್ರಲ್ ಕಟ್ ಮಾಡ್ಬಿಟ್ಟು
ಕಟ್ ಮಾಡಿ ಇದು ಮಣ್ಣು ಇದು ಹಾಕ್ಸಿ ready ಇದ್ ಮಾಡಂದ್ರಲ್ಲ ಅದು ರೆಡಿ ಮಾಡ್ಕೊಂಡಿದ್ರೆ. ಇದ್ರಲ್ಲೂ ಕಾಯಿ ನೋಡ್ರಿ ಎಷ್ಟಿದೆ ನೋಡ್ರಿ. ಇದ್ ಸ್ವಲ್ಪ ಕಟ್ಸ್ಬಿಡ್ರಿ, ಕೆಳಗೆ ವಾಲ್ಬಿಟ್ಟೈತಿ, ಕಾಯಿ ಇದಾವೆ. ಇದು ಹಳದಿಯಾಗಿ ಅದೇ ತರ ಆಗಿತ್ತು. ಬುಡಕ್ಕೆ ಸ್ವಲ್ಪ ಮಣ್ಣು ಹಾಕ್ಸಿ ಇದಾದ್ಮೇಲೆ ಉಳಿದಿದ ಔಷಧಿ ಎಲ್ಲ ಅದಕ್ಕೆ ಬುಡಕ್ ಸೋದ್ಮೇಲೆ ಸರಿ ಆಗಿದೆ. ಮಳೆ ಬಂತಲ್ರಿ ಆಟೋಮೆಟಿಕ್ ಸೈಜ್ ತಗೊಂತ ತೋಡ್ರಿ. ಇನ್ನೊಂದ್ ಸ್ವಲ್ಪ ಮಳೆ ಬೀಳ್ಬೇಕು ಸರ್. 3 ತಿಂಗಳಾಗಿದೆ ನಮ್ಗೆ ಮಳೆ ಬಿದ್ದ. 3 ತಿಂಗಳಾಯ್ತು. ಮಾಮೂಲಿ ಬೋರ್ ನೀರೆಲ್ಲ ಇಷ್ಟು ಸೈಜ್ ಬಂದೈತೆ ಅಂದ್ರೆ ಪರವಾಗಿಲ್ಲ. ಒಂದೇ ಸರಿಯಾಗಿದೆ ನೋಡಿ ಸರ್ ಇದೆಲ್ಲ. ಕಾಯಿ ಮಾತ್ರ ಶೈನಿಂಗು ಇದು ಎಲ್ಲ ಚೆನ್ನಾಗಿದೆ. ಬಟ್ ರೆಡ್ಡಿಶಿಗೆ ಇನ್ನು ಈಗ ತಿರುಗ್ತೈತೆ. ಈಗ ರೆಡ್ಡಿಶಿಗೆ ತಿರುಗ್ತಾ ಇರೋದು ಅದು. ಇನ್ನು ಫುಲ್ಲು ಇದಾಗಿಲ್ಲ. ಗ್ರೀನ್ ಅಲ್ಲೇ ಸೈಜ್ ಓಡ್ತೈತೆ. ಆಕ್ಚುಲಿ 180, 150, 200, 220 ಇದೆಲ್ಲ 200 ನೋಡಿ ಗ್ರೀನ್ ಅಲ್ಲಿ ಐತೆ. ನೀವು ಕೆಲವು ಕಲರ್ ನೋಡ್ತೀರಾ, ಕಲರ್ ಇದ್ದವು ನಿಮಗೆ ಈ ಸೈಜ್ ಇರ್ತದೆ. ಇದು ಗ್ರೀನ್ ಅಲ್ಲೇ 200, 220 ಗ್ರಾಮ್ ಐತೆ ನೋಡ್ರಿ, ಬರೀ ಗ್ರೀನ್ ಸೈಜ್ ಅಲ್ಲೇ. ಇನ್ನು 2 ತಿಂಗಳು ಐತಲ್ರಿ. ಅರ್ಧ ಕೆಜಿ ಯಾಕಂದ್ರೆ ಲೋಡ್ ಜಾಸ್ತಿ ಐತೆ. ಮಿನಿಮಮ್ 300 ಪ್ಲಸ್ 500 ಒಳಗೆ ಏನು 300 ಅಂದ್ರೆ ಆರಾಮ. ನೋಡಿ ಇದೆಲ್ಲ ಬರುತ್ತೆ. ಇದೆಲ್ಲ ಕಮ್ಮಿ ಇರೋದ್ರಲ್ಲಿ ಬರ್ತತೆ ನೋಡ್ರಿ. ಇದ್ರಲ್ಲಿ ಸ್ವಲ್ಪ ಕರೆಕ್ಟ್ ಐತೆ ಲೋಡು. ಗಿಡಕ್ಕೆ ತಕ್ಕ ಎಲ್ಲ ಒಂದೇ ಸೈಜಿಗೆ ತಗೊಂತೈತೆ ನೋಡ್ರಿ. ಗ್ರೀನ್ ಎಲ್ಲ ಇದೆ, ಇನ್ನು ಗ್ರೀನ್ ಕಾಯಿ ಎಲ್ಲ ಇದು ನೋಡಿ ಹಸ್ರೇ ಇದೆ. ಎಲ್ಲ ಗ್ರೀನ್ ಕಾಯಿ ಐತೆ. ಇನ್ನು ಸ್ವಲ್ಪ ಇದು ಲೋಡ್ ಜಾಸ್ತಿ ಐತೆ, ಸ್ವಲ್ಪ ರೆಡ್ ಕಲರ್ ತಿರುಗೈತೆ ನೋಡ್ರಿ. ಲೋಡ್ ಜಾಸ್ತಿ ಐತಿ. ಈ ತಿಂಗಳಲ್ಲಿ ಏನಾದ್ರು ಮಳೆ ಬಿದ್ರೆ ಇನ್ ಸ್ವಲ್ಪ ಇವ್ ಹಾಕಿ ಕೊಟ್ಟಿರೋ ಫುಡ್ ಎಲ್ಲ ತಗೊಂಡ್ಬಿಡುತ್ತೆ. ಕೊಟ್ಟಿರೋ ಫುಡ್ 15 ದಿವಸ ಆಗಿತ್ತು ಸರ್, ಸರಿಯಾಗಿ ತಗೊಳ್ತಾ ಇಲ್ಲ ಸರ್. ಅದೊಂದೇ ಕೊಟ್ಟಿರೋ ಫುಡ್ ಸರಿಯಾಗಿ ತಗೊಳ್ತಾ ಇಲ್ಲ. ಇನ್ನು ವೈಟ್ ರೂಟ್ ಸ್ವಲ್ಪ ಅಷ್ಟು ಬಂದಿಲ್ಲ. ಮೊನ್ನೆ ಬಿಟ್ರ ಇದು ಮೊನ್ನೆ ಏನ್ ಬಿಟ್ಟಿದ್ರಿ ಡ್ರಿಪ್ ಫ್ಲೋರ ಬರ್ದಿದ್ ಬಿಟ್ರ ಅದು ಇನ್ನ ಇಲ್ಲ ಸರ್, ನಿನ್ನೆನೆ ಅಲ್ವಾ. ನೋಡಿ ಇನ್ನ ಮತ್ತೆ ಹಾಗೆ ಇದೆ, ಇನ್ನ ಸರಿಯಾಗಿ ತಗೊಂಡಿಲ್ಲ ನೋಡ್ರಿ. ಇನ್ನು ವೈಟ್ ರೂಟ್ ಬಂದಿಲ್ಲ. ಇನ್ನು ವೈಟ್ ರೂಟ್ ಇನ್ನು ಗೊಬ್ಬರ ಹಂಗೆ ಐತೆ. ವೈಟ್ ಬಿಟ್ರ ಫ್ಲೋ ನೋಡಿ. ಎರೆಹುಳ ನೋಡ್ರಿ, ಸಣ್ಣವರ್ದನ್ ಹಾಕಿರ್ತೀರಲ್ಲ, ಇಲ್ಲಿ ನೋಡ್ರಿ ಎರೆಹುಳ ಹೆಂಗ್ ಕಾಣ್ತತಿ ಮರಿಗಳು ನೋಡಿ ಅಲ್ಲಿದೆ. ನೋಡ್ರಿ ಸಣ್ಣವರ್ದನ್ನು ಕಂಟಿನ್ಯೂ ಅದೇ ಯೂಸ್ ಮಾಡ್ತಾ ಇರೋದಲ್ಲ ನೀವು. ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಅವೇನು ಯೂಸ್ ಮಾಡ್ತಾ ಇಲ್ಲ. ಅದೇ ಕಟ್ಟಿಂಗ್ ಗಳಿಗೆ ಬೇವಿನ ಹಿಂಡಿ ಅದು ಎಲ್ಲ ಕೊಟ್ಟಿದ್ರೆ ಅವಾಗ್ಲೂ ಸಣ್ಣವರ್ದನ್ ಎಲ್ಲ ಹಾಕಿದ್ರೆ ಅರ್ಧ ಅದು ಅರ್ಧ ಇದು. ಆಮೇಲೆ ಇಲ್ಲಿ ನೋಡ್ರಿ ಇದಾವ ಎರೆಹುಳ ಇದಾವ್ ನಿಮಗೆ. ರೂಟ್ ಇದೆ ನೋಡ್ರಿ, ಜಸ್ಟ್ ಇನ್ನ ಈಗ ಬರ್ತಾ ಇದೆ ನೋಡ್ರಿ. ವೈಟ್ ರೂಟ್ ಇದೆ ನೋಡ್ರಿ. ಅದೇ ಈಗ ಮೈನೂರ್ ಸೇನ್ ಹಾಕಿದ್ರಿ ಅದ್ರಲ್ಲೇ. ಈಗ ಸ್ವಲ್ಪ ನಿಮಿಟೋಡ್ಸ್ ಗಂಟು ಇದು ಓಲ್ಡ್. ಈಗ ನಿಮೆಟೋಜಿ ಹಾಕಿದಿರಲ್ಲ, ಸ್ವಲ್ಪ ನೋಡ್ರಿ ಇಲ್ಲಿ ಐತಿ ಈಗ ಜಸ್ಟ್ ನೋಡ್ರಿ. ಸ್ವಲ್ಪ ನಿಮಿಟೋಡ್ಸ್ ಐತಿ ನಿಮ್ದ್ರಲ್ಲಿ ಗಂಟು ಕಾಣತ್ತಲ್ಲ. ಇಲ್ಲಿ ಐತಿ ನೋಡಿ, ಇಲ್ಲಿ ಐತಿ ಗಂಟು. ಇಲ್ಲಿ ಅದಕ್ಕೆ ಏನ್ ಮಾಡ್ಬೇಕ್ರಿ ಅದಕ್ಕ? ಅದೇ ಈಗ ನಿಮೆಟೋಜಿ ಗ್ರಾನ್ಯುವಲ್ಸ್ ಹಾಕಿದಾರೆ. ಇವಾಗ ತಗೊಂತೈತಲ್ಲ ಅದು ಲಾಂಗ್ ಟರ್ಮ್ ಕೆಲಸ ಮಾಡೋದು. ಸ್ವಲ್ಪ ಈ ಕೆಮಿಕಲ್ಸ್ ಆದ್ರೆ ಏನಾಗುತ್ತೆ, ಕೆಮಿಕಲ್ಸ್ ಆಲ್ಮೋಸ್ಟ್ ಸುಮಾರು ಇದಾವೆ ದೊಡ್ಡ ದೊಡ್ಡ ಕಂಪ್ನಿಲಿ, MNC ಕಂಪ್ನಿಲಿ ಸುಮಾರು ಇದಾವೆ. ಬಟ್ ಅವನ್ನ ನಾವು ಡ್ರಿಪ್ ಅಲ್ಲಿ ಬಿಡಿಸ್ಬಿಟ್ಟು ಹಾಕಿ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡಿದಾಗ ಹಿಂಗ್ ಮಣ್ಣು ಕೆದರ್ತೀವಲ್ಲ, ಈ ತರ ಮಣ್ಣು ಕೆದರಿದಾಗ ಕೆಮಿಕಲ್ಸ್ ಪವರ್ ಹೋಗುತ್ತೆ. ಇದು ಹಂಗಲ್ಲ, ಎನಿ ಟೈಮ್ ಕೆದರ್ಬೋದು, ಎನಿ ಟೈಮ್ ಮಣ್ಣಲ್ಲಿ ಇರುತ್ತೆ. ಎರೆಹುಳಕ್ಕೆ ಸೈಡ್ ಎಫೆಕ್ಟ್ ಇರಲ್ಲ. ಯಾಕಂದ್ರೆ ನೋಡಿ ಆಲ್ರೆಡಿ ಎರೆಹುಳು ಇದೆ. ಎರೆಹುಳು ಇದೆ ನೋಡ್ರಿ, ಹೊಸ ಬೇರು ಶಾಲೆಯಲ್ಲಿ ಬಂದೈತಿ. ಹೊಸ ರೂಟ್, ವೈಟ್ ರೂಟ್ ಹೊಸ ರೂಟ್ ಅಲ್ಲಿ ತಗೊಂತ ಇರುತ್ತೆ. ಇಲ್ಲಿ 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 ಹೊಸ ರೂಟ್. ಈಗ ಎಷ್ಟು ದಿವಸ ಆಯ್ತು ಫ್ಲೋರಾ ಬಿಟ್ಟು? ಈಗ ಸರ್ ಲಾಸ್ಟ್ ಮಂತ್ ಬಿಟ್ಟಿದ್ದೆ, ಈಗ ನಾಳೆ ಬಿಡ್ಬೇಕು ಸರ್. ಇವಾಗ ನಿನ್ನೆ ಅಲ್ವಾ ಈಗ ಬರ್ಕೊಟ್ಟಿರೋದಲ್ಲ. ಸರಿ ಸರಿ. ಹೊಸ ರೂಟಿಗೆ ಏನ್ ಅಟ್ಯಾಕ್ ಆಗ್ತಾ ಇಲ್ಲ ಇದ್ರಲ್ಲಿ. ಬರುತ್ತೆ, ಸೈಜ್ ಚೆನ್ನಾಗಿ ಬರುತ್ತೆ. ಇನ್ನು 2 ಮಂತ್ಸ್ ಐತೆ ಏನ್ ಅದ್ರಲ್ಲಿ. ಕ್ವಾಲಿಟಿ ಇನ್ಮೇಲಿಂದ ಇಷ್ಟು ದಿವಸ ಬರೀ ರೋಗ, ಟ್ರಿಪ್ಸು ಇದೇ ಮೇಂಟೆನೆನ್ಸ್ ಆಗಿತ್ತು. ಈಗ ಒಂದು ಲೆವೆಲ್ಗೆ ನಮಗೆ ರೋಗ ಆಗ್ಲಿ, ಬ್ಲೈಟ್ ಆಗ್ಲಿ ನಿಮ್ದ್ರಲ್ಲಿ ಇನ್ನೂ ಕಂಡು ಬಂದಿಲ್ಲ. 2 ಬೆಳೆ ಆದ್ರೂ ಎಲ್ಲ 3 ಇದೆ ಒಂದೇ ಸೈಜ್. ಹೌದು ಸರ್, ಸೈಜ್ ಚೆನ್ನಾಗಿ ಬರ್ತಾ ಐತೆ. ಬಟ್ ಗ್ರೀನ್ ಅಲ್ಲೇ ಈ ಸೈಜ್ ಐತಲ್ಲ, ಗ್ರೀನ್ ಸ್ಟೇಜ್ ಅಲ್ಲೇ ಈ ಸೈಜ್ ಐತೆ. ಈಗಿಂದ ಓಡ್ತಾ ಇರುತ್ತೆ ಸೈಜ್. ಈಗ ರೆಡ್ ಇಂದ ಇದಕ್ ತಿರುಗ್ತು ಗ್ರೀನ್ಗೆ, ಸ್ವಲ್ಪ ರೆಡ್ ಆಗಿತ್ತು. ಈಗ ಮತ್ತೆ ಗ್ರೀನ್ ತಿರುಗಿ
ತಿರುಗ್ತಾ ಇದೆ. ಇಲ್ಲಿಂದ ಆಚೆ ಸರ್ ಕಲರ್ ಬರೋದು. ಇನ್ಮೇಲೆ ಕಲರ್ ಬರುತ್ತೆ. ನಾವು ಕಲರ್ ಸ್ವಲ್ಪ ರೋಗ ಇರೋದ್ರಿಂದ ನಾವು ಹೆಚ್ಚಿಗೆ ಗ್ರೋತ್ ಪ್ರಮೋಟರ್ ಅವೇನು ಯೂಸ್ ಮಾಡಿಲ್ಲ. ಫಂಗಿಸೈಡ್ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮೇಲೆ ತಂದಿರೋದು ಇದು. ಸೈಜರ್ ಮಾಡಿದೀವಿ. ಎಷ್ಟು ಸತಿ ಆಗಿದೆ ಸರ್? 2 ಸತಿ ಸರ್. ಇದು ಕಾಂಬಿಫೋರ್ಟು ಕಾಂಬಿಫೋರ್ಟು ಅದು 2 ಸತಿ ಆಗಿದೆ. ನೆಕ್ಸ್ಟ್ ಇವಾಗ 1 ಸತಿ ಕೊಡ್ಬೇಕು. ಇದು ಕೊಡ್ಬೇಕಲ್ಲ. ತೋಟ ಮಾತ್ರ ಚೆನ್ನಾಗಿದೆ ಸರ್, ಏನಿಲ್ಲ, ದೊಡ್ಡದು 4 ವರ್ಷದ ತೋಟ ಇದ್ದಂಗೆ ಐತೆ. ನಮ್ಮ ಹೆಸರು ಎಚ್ ಎಂ ಮಂಜುನಾಥ್ ಅಂತ. ನಮ್ದು ಬಂದು ಮಂಚನಬಾಲೆ. ನಮ್ಮ ಜಮೀನ್ ಇರೋದು ಈತ್ಮಕ್ನಹಳ್ಳಿ, ಸರ್ವೆ ನಂಬರ್. ಇಲ್ಲೇ ಬಂದು ನಾವು ಅಗ್ರಿಕಲ್ಚರ್, ನಾವು ಸುಮಾರು ಒಂದು 60 ವರ್ಷ ನಮ್ಮ ತಾತನ ಕಾಲದಿಂದನು ಇಲ್ಲೇ ಜಮೀನ್ ಇರೋದು, ಇಲ್ಲೇ ಮಾಡ್ಕೊಂಡಿದ್ದೀರಿ. ಚಿಕ್ಕಬಳ್ಳಾಪುರ ನಿಯರ್ ಏನ್ SP ಆಫೀಸ್ ಹಿಂದ್ಗಡೆ. ಬ್ಯಾಕ್ ಸೈಡ್ ಬರುತ್ತೆ. ಇದು ನಮ್ದು 1600 ಗಿಡ ಇದೆ ಒಟ್ಟು. ಬೇರೆ ಈ ಸದ್ಯಕ್ಕೆ ಇದೊಂದು ಇದೆ, ಇನ್ನೂ ಸ್ವಲ್ಪ ಇದೆ, ಅದಕ್ಕೇನು ಮಾಡಕ್ ಹೋಗಿಲ್ಲ, ಇದನ್ನೇ ನೋಡ್ಕೊಂತಾ ಇದೀವಿ. ಫಸ್ಟ್ ಸೆಕೆಂಡ್ ಎರಡನೇ ಬೆಳೆಯಿಂದ ನಮ್ಮ ಮಗನೇ ಎಲ್ಲ ಮೇಂಟೈನ್ ಮಾಡೋದು. ತೋಟಗಳು ಎಲ್ಲ ನೀಟಾಗಿ ನೋಡ್ಕೊಂತಾರೆ. ಫುಲ್ ಫಾಲೋಅಪ್ ಇರ್ತಾರೆ. ಈ ಡಾಕ್ಟರ್ ಅವರು ಬರ್ತಾರೆ ಮಂತ್ಲಿ ಒಂದ್ಸರಿ ಬಂದು ಎಲ್ಲ ಗೈಡೆನ್ಸ್ ಕೊಟ್ಟು ಹೋಗ್ತಾರೆ. ಅದ್ರ ಪ್ರಕಾರವಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಧ್ಯದಲ್ಲಿ ಏನಾದ್ರು ತೊಂದ್ರೆ ಇತ್ತು ಫೋನ್ ಮಾಡಿ ಚೇಂಜಸ್ ಮಾಡ್ಕೊಂತಾರೆ. ಆತರ ಏನು ಇಲ್ಲ. ಅಂದ್ರೆ ವಾತಾವರಣ ನೋಡ್ಕೊಂಡು ನಾವು ಫೋನ್ ಮಾಡ್ತೀರಿ ಈ ತರ ಇದೆ ಅಂತ. ಅವಾಗ ಏನಾದ್ರು ಚೇಂಜ್ ಮಾಡ್ಕೊಬೇಕಾದ್ರೆ ಅವಾಗ ಹೇಳಿ ಮಾಡಿಸ್ಕೊಂತೀರಿ. ಒಟ್ಟು ಚೆನ್ನಾಗಿ ಹೇಳಿದ್ ಮಾತ್ರ ಕರೆಕ್ಟ್ ಮಾಡ್ತಾರೆ, ಯಾವ್ದು ತಪ್ಪಲ್ಲ. ಡೌಟ್ಸ್ ಇದ್ರೆ ಫೋನ್ ಮಾಡ್ತಾರೆ, ಕೇಳ್ತಾರೆ, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಒಟ್ಟು ಫಾಲೋಅಪ್ ಮಾತ್ರ ಪಕ್ಕ ಇರುತ್ತೆ. ನಾವೇ ಫಾಲೋಅಪ್ ಇರಲ್ಲ. ಬೆಳಗ್ಗೆ ಬರ್ತೀನಿ, ನಾಳೆ ಸಂಜೆ ಬರ್ತೀವಿ, ನಾಳೆ ಬರ್ತೀವಿ. ಎಲ್ಲಾ ಕಡೆ ಸ್ವಲ್ಪ ಬಿಸಿ ಇರ್ತೀವಲ್ಲ, ಎಲ್ಲಾ ರೈತರಿಗೂ ಸರ್ವಿಸ್ ಕೊಡ್ಲೇಬೇಕು. ಹಂಗಾಗಿ ಸ್ವಲ್ಪ ಬಿಸಿ ಇರೋದ್ರಿಂದ ನಾವು ಆಲ್ಮೋಸ್ಟ್ ಈ ಕಡೆ ಕರ್ನಾಟಕ, ಆಂಧ್ರ ಎಲ್ಲಾ ಕಡೆನೂ ಓಡಾಡೋದ್ರಿಂದ ಫಾರ್ಮರ್ಸ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಎಲ್ಲರಿಗೂ ಸರ್ವಿಸ್ ಕೊಡ್ಬೇಕು. ಅದ್ರಲ್ಲಿ ನಮ್ಮ ಪರ್ಸನಲ್ ಕೆಲಸ ನೋಡ್ಕೊಬೇಕು. ಪರ್ಸನಲ್ ಇರ್ತತೆ, ಯಾರು ಹುಷಾರಿಲ್ಲ ಅಲ್ಲಿಲ್ಲ, ಊರ್ ಕಡೆನೂ ಹೋಗ್ತಾ ಇರ್ತೀವಿ, ಇಲ್ಲೂ ನೋಡ್ತಾರೆ. ಅವರು ಬಿಡಂಗಿಲ್ಲ, ಇವ್ರು ಬಿಡಂಗಿಲ್ಲ. ಯಾಕಂದ್ರೆ ನಮ್ಮ ರೈತರು ಮುಖ್ಯ. ಹಂಗಾಗಿ ನಮ್ ಸರ್ವಿಸ್ ಮಾತ್ರ ಆಲ್ಮೋಸ್ಟ್ 95% ರೈತರಿಗೆ ಸರ್ವಿಸ್ ಇದ್ದೇ ಇರ್ತದೆ. ನಾವು ಗೈಡ್ಲೈನ್ಸ್ ಕೊಡ್ತಾನೆ ಇರ್ತೀವಿ. ಒಂದ್ 5% ವೇರಿಯೇಷನ್ ಆಗುತ್ತೆ. ನಮ್ದು ಹೆಲ್ತ್ ಸರಿ ಇರಲ್ಲ, ತಿರುಗಿ ಬಿಸಿಲಲ್ಲಿ ಜ್ವರ, ಅದು ಇದು ಟೈಮಿಂಗ್ ಸರಿ ಊಟ ಇರಲ್ಲ, ಗ್ಯಾಸ್ಟ್ರಿಕ್, ಈ ರೀತಿ ನಮ್ ತೊಂದರೆ ಇರ್ತಾವೆ. ಬೇಡ ಅಂದ್ರೆ ರೈತರು ಕರ್ಕೊಂಡು ಟೀ ಕೊಡ್ತಾರೆ, ಕೊಟ್ಟಿ ಗ್ಯಾಸ್ಟ್ರಿಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ಬನ್ನಿ ಸರ್ ಊಟ ಮಾಡ್ರಿ ಅಂತಾರೆ. ಊಟ ಇಲ್ಲೇ ಏರಿಯಾ ಚೇಂಜ್ ಆಗುತ್ತಲ್ಲ. ನಾನು ಶಿವಮೊಗ್ಗದನು, ನಾನು ಇಲ್ಲಿ ಬಂದು ಇಲ್ಲೇ ಭಾಷೆ ಕಲ್ತ್ಕೊಂಡ್ಬಿಟ್ಟಿದೀನಿ. ಅಲ್ಲಿ ಮಾತಾಡ್ತಾ ಎಲ್ಲಿ ಹೋಗ್ತೀವಿ ಆ ಏರಿಯಾ ಭಾಷೆಗೆ ಅವ್ರ ಅನುಗುಣವಾಗಿ ನಾವು ಹೊಂದ್ಕೊಬೇಕಾಗುತ್ತೆ. ಅವ್ರು ಹೆಂಗ್ ಮಾತಾಡ್ತಾರೆ ಆ ರೀತಿ ನಮಗೂ ಆತರ ಮಾತು ಬಂದ್ರೆ. ಹೋದ ವರ್ಷ ಜನಪೇಟ್ಗೆ ಇಟ್ಟಿರ್ಲಿಲ್ಲ, ಈ ವರ್ಷ ಇಟ್ಟಿದ್ರೆ ಇದರಿಂದ ತುಂಬಾ ಅನುಕೂಲ ಆಯ್ತು. ಈಗ್ಲೂ ಇದೆ ಜೇನುನೊಣ, ಈಗ್ಲೂ ಇದೆ. ಈಗ ನಾವು ಅದನ್ನ ಸೇಫ್ ಆಗಿ ಮನೆ ಕಡೆ ಇಟ್ಕೊಂಡು ತಿರುಗಿ ನೆಕ್ಸ್ಟ್ ಬೆಳೆಗೆ ಅದನ್ನೇ ಯೂಸ್ ಮಾಡ್ತೀರಿ. ಹಂಗೆ ಸರಿ ತೋರಿ ಸರ್. ಸರಿ.